ವೀಕ್ಷಕರೇ, ಯುಗಾದಿ ಅಂದರೆ ಬರೀ ಹಬ್ಬವಲ್ಲ, ಅದೊಂದು ಕಾಲದ ಚಕ್ರ. ಯಾವುದು ಹುಟ್ಟುತ್ತಲೇ ಅಳಿಯುತ್ತದೆಯೋ, ಅಳಿವಿನಲ್ಲೇ ಮರುಜನ್ಮ ಪಡೆಯುತ್ತದೆಯೋ ಅದೇ ಕಾಲ. ಈ ಅನಂತವಾದ ಕಾಲವನ್ನು ನಾವು ಒಂದು ಲೆಕ್ಕಾಚಾರದಲ್ಲಿ ಹಿಡಿದಿಟ್ಟಿದ್ದೇವೆ, ಅದೇ ಸಂವತ್ಸರ. ಒಂದು ಯುಗ ಮುಗಿದು ಹೊಸ ಯುಗದ ಆರಂಭವೇ ಯುಗಾದಿ. ಬ್ರಹ್ಮದೇವ ಈ ಇಡೀ ಸೃಷ್ಟಿಯನ್ನ ನಿರ್ಮಿಸಿದ್ದು ಇದೇ ದಿನ ಅಂತ ಹೇಳ್ತಾವೆ ಪುರಾಣಗಳು. ಸೂರ್ಯೋದಯದ ಮೊದಲ ಕಿರಣ ಭೂಮಿಗೆ ಸ್ಪರ್ಶ ಮಾಡಿದಾಗ ಗ್ರಹ, ನಕ್ಷತ್ರ, ಋತುಗಳು ಜನ್ಮ ತಾಳಿದವು. ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಹಬ್ಬದ ಬಗ್ಗೆ ಮಾತಾಡ್ತಿಲ್ಲ, ನಿಮ್ಮ ಬದುಕಿನ ದಾರಿಯನ್ನೇ ಬದಲಿಸಬಲ್ಲ, ನಿಮ್ಮ ಪಾಲಿಗೆ ಜಾಕ್ಪಾಟ್ ಆಗಬಲ್ಲ 5 ರಹಸ್ಯ ಕೆಲಸಗಳ ಬಗ್ಗೆ ಹೇಳ್ತೀವಿ. ಈ ಯುಗಾದಿ ನಿಮ್ಮ ಪಾಲಿಗೆ ಕೇವಲ ಕ್ಯಾಲೆಂಡರ್ ಬದಲಾವಣೆ ಆಗಬಾರದು, ನಿಮ್ಮ ಹಣೆ ಬರಹವೇ ಬದಲಾಗಬೇಕು. ಮೊದಲನೆಯದಾಗಿ, ನಮ್ಮ ಸನಾತನ ಧರ್ಮದಲ್ಲಿ ಅಕ್ಕಿಯನ್ನ ಅನ್ನಪೂರ್ಣೇಶ್ವರಿಯ ಸ್ವರೂಪ ಅಂತ ಕರಿತೀವಿ. ಅಕ್ಕಿ ಅಂದರೆ ಸಮೃದ್ಧಿ. ಯುಗಾದಿ ದಿನ ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಒಂದು ಹಿಡಿ ಅಕ್ಕಿಯನ್ನು ಹಾಕಿ, ಅರಿಶಿಣ, ಕುಂಕುಮ ಮತ್ತು ಹೂಗಳಿಂದ ಪೂಜಿಸಿ. ತಾಯಿ ಮಹಾಲಕ್ಷ್ಮಿಯನ್ನು ನೆನೆಯುತ್ತಾ, ನನ್ನ ಮನೆಯಲ್ಲಿ ಧನಧಾನ್ಯಕ್ಕೆ ಎಂದೂ ಕೊರತೆಯಾಗದಂತೆ ನೋಡ್ಕೋ ತಾಯಿ ಅಂತ ಸಂಕಲ್ಪ ಮಾಡಿ. ಪೂಜೆ ಮುಗಿದ ಮೇಲೆ ಆ ಅಕ್ಕಿಯ ಕೆಲವು ಕಾಳುಗಳನ್ನು ನಿಮ್ಮ ಪರ್ಸ್ ಅಥವಾ ಹಣ ಇಡೋ ಜಾಗದಲ್ಲಿ. ಇದು ಕೇವಲ ಅಕ್ಕಿಯಲ್ಲ, ನಿಮ್ಮ ಆರ್ಥಿಕ ಪ್ರಗತಿಗೆ ಬೇಕಾದ ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯುವ ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ. ನೀವೆಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ನಿಲ್ತಾ ಇಲ್ವಾ? ಹಾಗಿದ್ರೆ ಈ ಎರಡನೇ ಕೆಲಸ ನಿಮಗಾಗಿ, ಅದೇ ಕವಡೆ. ಸಮುದ್ರದಿಂದ ಉದ್ಭವಿಸಿದ ಕವಡೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಒಡ ಹುಟ್ಟಿದವಳು ಎಂಬ ನಂಬಿಕೆ ಇದೆ. ಈ ಯುಗಾದಿಯ ದಿನ 6 ಹಳದಿ ಬಣ್ಣದ ಕವಡೆಗಳನ್ನು ಮನೆಗೆ ತನ್ನಿ. ಅದನ್ನು ಅರಿಶಿಣದ ನೀರಿನಲ್ಲಿ ಶುದ್ಧ ಮಾಡಿ ಕೆಂಪು ಬಟ್ಟೆಯ ಮೇಲೆ ಇಟ್ಟು ಪೂಜಿಸಿ. ಯಾಕೆ 6ನ್ನೇ ತರಬೇಕು ಅಂದರೆ, ಶುಕ್ರ ಗ್ರಹದ ಸಂಖ್ಯೆ 6, ಇದು ಭೋಗ ಮತ್ತು ಐಶ್ವರ್ಯದ ಸಂಕೇತ. ಈ ಕವಡೆಗಳನ್ನು ಪೂಜಿಸಿ ನಿಮ್ಮ ಬೀರುವಿನಲ್ಲಿಟ್ಟರೆ ಅಲ್ಲಿ ನಕಾರಾತ್ಮಕ ಶಕ್ತಿ ಸುಳಿಯೋದಿಲ್ಲ. ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಉಪ್ಪು ಅಂದರೆ ಕೇವಲ ರುಚಿಯಲ್ಲ, ಅದು ದೈವಿಕ ಶಕ್ತಿ. ಸಮುದ್ರ ರಾಜನ ಮಗಳಾದ ಲಕ್ಷ್ಮಿ ಜನಿಸಿದ್ದು ಕೂಡ ಸಮುದ್ರದಲ್ಲಿ. ಉಪ್ಪು ಇರೋದು ಕೂಡ ಅಲ್ಲೇ, ಅದಕ್ಕೆ ಉಪ್ಪನ್ನು ಗೌರವದಿಂದ ಕಾಣಬೇಕು. ಯುಗಾದಿ ಹಬ್ಬದ ದಿನ ಹೊಸದಾಗಿ ಒಂದು ಪ್ಯಾಕೆಟ್ ಉಪ್ಪನ್ನು ಮನೆಗೆ ತನ್ನಿ. ಮನೆಯನ್ನು ಶುಚಿಗೊಳಿಸುವಾಗ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಒರೆಸಿ. ಇದು ನಿಮ್ಮ ಮನೆಯಲ್ಲಿರೋ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಅಲೆಗಳನ್ನು, ಅಂದರೆ ನೆಗೆಟಿವ್ ಎನರ್ಜಿಯನ್ನು ಬೇರೆ ಸಮೇತ ಕಿತ್ತೆಸೆಯುತ್ತೆ. ಮನೆಯಲ್ಲಿ ಉಪ್ಪಿನ ಪಾತ್ರೆ ಯಾವತ್ತೂ ಖಾಲಿಯಾಗಬಾರದು, ಅದು ಖಾಲಿಯಾದರೆ ಸಮೃದ್ಧಿಯು ಕಡಿಮೆ ಆಗುತ್ತೆ ಅನ್ನೋ ಸನಾತನ ನಂಬಿಕೆ ಇದೆ. 4ನೇಯದು ಅರಿಶಿಣದ ಕೊಂಬಿನ ಪೂಜೆ. ಅರಿಶಿಣ ಅಂದರೆ ಮಂಗಳಕರ, ಇದು ಗುರುಗ್ರಹ ಮತ್ತು ಲಕ್ಷ್ಮೀನಾರಾಯಣರ ಸಂಕೇತ. ಯುಗಾದಿ ದಿನದಂದು ಸಮ ಸಂಖ್ಯೆಯಲ್ಲಿ, ಅಂದರೆ 2, 4, 6, 16 ಹೀಗೆ ಸಮ ಸಂಖ್ಯೆಯಲ್ಲಿ ಅರಿಶಿಣದ ಕೊಂಬುಗಳನ್ನು ತಂದು ಬಿಳಿ ದಾರಕ್ಕೆ ಕಟ್ಟಿ ಒಂದು ಸಣ್ಣ ತೋರಣವನ್ನು ಮಾಡಿ. ಈ ಕೆಲಸವನ್ನು ಬೆಳಗ್ಗೆ 9 ಗಂಟೆಯ ಒಳಗೆ ಮಾಡಬೇಕು. ಬ್ರಾಹ್ಮಿ ಮುಹೂರ್ತ ಇನ್ನೂ ಶ್ರೇಷ್ಠ. ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅಥವಾ ನಿಮ್ಮ ವ್ಯಾಪಾರ ಮಾಡೋ ಜಾಗದ ಬಾಗಿಲಿಗೆ ಕಟ್ಟಿ. ಇದು ನಿಮ್ಮ ಮನೆಗೆ ಬರುವ ಅಡೆತಡೆಗಳನ್ನು ತಡೆದು ಸುಖ ಶಾಂತಿಯನ್ನು ಆಹ್ವಾನಿಸುತ್ತೆ. ಕೊನೆಯದಾಗಿ, ಅತ್ಯಂತ ಶಕ್ತಿಶಾಲಿ ಕೆಲಸ ಅಂದರೆ ಅರಳಿ ಮರದ ಪೂಜೆ. ಅರಳಿ ಮರದಲ್ಲಿ 3 ಕೋಟಿ ದೇವತೆಗಳಿರ್ತಾರೆ ಅಂತ ಗೀತೆ ಹೇಳಿದೆ. ಹಬ್ಬದ ದಿನ ಸಂಜೆ ನೀರಿಗೆ ಸ್ವಲ್ಪ ಹಾಲು ಮತ್ತು ಬೆಲ್ಲವನ್ನು ಬೆರೆಸಿ ಅರಳಿ ಮರದ ಬುಡಕ್ಕೆ ಅರ್ಪಿಸಿ 12 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ. ಮರದ ಕೆಳಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ. ನಿಮ್ಮ ಜಾತಕದಲ್ಲಿ ಯಾವುದಾದರೂ ಗ್ರಹದೋಷಗಳಿದ್ದರೆ, ಹಣಕಾಸಿನ ಸಂಕಷ್ಟಗಳಿದ್ದರೆ ಈ ಒಂದು ಪೂಜೆ ಅದನ್ನೆಲ್ಲ ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ವೀಕ್ಷಕರೇ, ನೋಡಿದ್ರಲ್ಲ ವೀಕ್ಷಕರೇ, ಈ 5 ಕೆಲಸಗಳು ತುಂಬ ಸರಳವಾಗಿ ಕಾಣಬಹುದು, ಆದರೆ ಇವುಗಳ ಹಿಂದೆ ದೊಡ್ಡ ವಿಜ್ಞಾನ ಮತ್ತು ನಂಬಿಕೆ ಇದೆ. ಶ್ರೀರಾಮಚಂದ್ರ ಅಯೋಧ್ಯೆಗೆ ಮರಳಿ ಪಟ್ಟಾಭಿಷಿಕ್ತನಾದ ಈ ಶುಭ ದಿನದಂದು, ಅಂದರೆ ಯುಗಾದಿಯಂದು ನೀವು ಈ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ನಿಮ್ಮ ಬದುಕಲ್ಲೊಂದು ದೊಡ್ಡ ಬದಲಾವಣೆ ಕಾಣ್ತೀರಿ. ಹೊಸ ವರ್ಷದ ಈ ಆರಂಭ ನಿಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ ಮತ್ತು ಮುಖ್ಯವಾಗಿ ಆ ಜಾಕ್ಪಾಟ್ ಅಂದರೆ ಸಮೃದ್ಧಿಯನ್ನು ತರಲಿ ಅಂತ ಆಶಿಸ್ತಾ, ಎಲ್ಲರಿಗೂ ಶೋಭಕೃತ್ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.